ಬಾಬು ಜಗಜೀವನ್ ರಾಮ್ ಅವರ ಸುಪುತ್ರಿಯರಾದಂತ ಹಾಗೂ ಮಾಜಿ ಲೋಕಸಭಾ ಅಧ್ಯಕ್ಷರಾದಂತ ಶ್ರೀಮತಿ ಮೀರಾ ಕುಮಾರ್ ಅವರ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತ ಶ್ರೀ ಬಸವರಾಜ್ ಹೊರಟ್ಟಿ ಅವರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಆಹಾರ ಮತ್ತು ನಾಗರಿಕ ಸಚಿವರಾದಂತ ಶ್ರೀ ಕೆ.ಎಚ್. ಮುನಿಯಪ್ಪ ಅವರ ಅಬಕಾರಿ ಸಚಿವರಾದಂತ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಮುನಿರತ್ನ ಅವರ ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ್ ಅವರ ಮಾಯಕೊಂಡ ಶಾಸಕರಾದಂಥ ಬಸವಂತಪ್ಪ ಅವರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ಮಾಜಿ ಸಚಿವರು ಈ ಭವನಕ್ಕೆ ಶ್ರಮಿಸಿದಂಥವರು ಆದಂತ ಶ್ರೀ ಆಂಜನೇಯ ಅವರ ಮಧ್ಯ ಯಾಕೆ ಹೇಳ್ತೀರಿ? ಕೂತ್ಕೊಳ್ರಿ. ಆಂಜನೇಯನ ಬಗ್ಗೆ ನನಗಿಂತ ಗೊತ್ತಾ ನಿಮಗೆ? ಶ್ರೀ ಪ್ರಕಾಶ್ ರಾಥೋಡ್ ಅವರ ಮಾಜಿ ಲೋಕಸಭಾ ಸದಸ್ಯರಾದಂಥ ಚಂದ್ರಪ್ಪನವರ ಮಾಜಿ ಸಚಿವೆಯಾದಂಥ ಬಿ.ಟಿ. ಲಲಿತಾ ನಾಯ್ಕ್ ಅವರ ಮಾಜಿ ಸಚಿವರಾದಂಥ ಶಿವಣ್ಣವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೇ, ಇತರ ಎಲ್ಲ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಒಂದು ಭವ್ಯವಾದಂತ ಇಡೀ ದೇಶದಲ್ಲೇ ಮಾದರಿಯಾದಂತ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಯ ಭವನವನ್ನ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಭವನವನ್ನ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ನನಗೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ನಾನು 2018 ಫೆಬ್ರವರಿ ತಿಂಗಳಲ್ಲಿ
ಆಗ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವ್ರ ಕಾಲದಲ್ಲಿ ಈ ಭವನಕ್ಕೆ ಅಡಿಗಲ್ಲನ್ನು ಹಾಕ್ತಕ್ಕಂತ ಸಮಾರಂಭ ನಡೆಯಿತು. ಇವತ್ತು ಇಷ್ಟೊಂದು ಭವ್ಯವಾದಂತ ಸಂಶೋಧನಾ ಸಂಸ್ಥೆ ಮತ್ತು ತರಬೇತಿ ಸಂಸ್ಥೆ ನಿರ್ಮಾಣ ಆಗಿದ್ರೆ ಅಂದು ಸಮಾಜ ಕಲ್ಯಾಣ ಸಚಿವರಾಗಿದ್ದಂತ ಶ್ರೀ ಆಂಜನೇಯ ಅವರು ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅವತ್ತು ಹೇಳಿದೆ ಮುಖ್ಯಮಂತ್ರಿಯಾಗಿ, ಆಂಜನೇಯ 5 ಎಕರೆ ಯಾಕಪ್ಪ ಬೇಕು, ಮತ್ತೆ ಇಷ್ಟೊಂದು ದೊಡ್ಡ ಸಂಶೋಧನಾ ಭವನವನ್ನ ಯಾಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ. ಇಲ್ಲ ಸರ್, ಇಡೀ ಏಷ್ಯಾದಲ್ಲೇ ಇಂಥ ಭವನ ಆಗಿರಬಾರ್ದು, ಅಂತ ಒಂದು ಭವನವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕೋಸ್ಕರ ಈ 5 ಎಕರೆ ಪ್ರದೇಶದಲ್ಲಿ ಒಂದು ಭವ್ಯವಾದಂತ ಭವನ ನಿರ್ಮಾಣ ಆಗಿದೆ. ಬಹುಶಃ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಒಬ್ಬ ನಾಯಕರ ಹೆಸರಿನಲ್ಲಿ ಇಂಥ ಒಂದು ಭವ್ಯ ಭವನ ನಿರ್ಮಾಣ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಅಂತಕ್ಕಂಥದ್ದನ್ನ ನೆನ್ಕೊಳ್ಳಿಕ್ಕೆ ಪ್ರಯತ್ನ ನಾನು ಆ ಒಂದು ಜಗಜೀವನ್ ರಾಮ್ ಅವರನ್ನು ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ಮಾದೇವಪ್ಪನವ್ರಿಗೆ ಹೇಳ್ತಾ ಇದ್ದೆ, ಇದು ಭವ್ಯವಾದಂತ ನಿರ್ಮಾಣ ಮಾಡಿದ್ದೀವಿ, ಇದರ ಮೇಂಟೆನೆನ್ಸ್ ಮತ್ತು ಇದರ ಸದುಪಯೋಗ ಆಗಬೇಕು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳಬೇಕು. ನನಗೆ ಬಹಳ ಸಂತೋಷ ಆಗಿರೋದಕ್ಕೆ ಇನ್ನೊಂದು ಕಾರಣ ಏನ್ ಗೊತ್ತಾ, ನಾನೇ ಮುಖ್ಯಮಂತ್ರಿಯಾಗಿ ಅಡಿಗಲ್ಲನ್ನು ಹಾಕಿದ್ದದ್ದು, ನಾನೇ ಮತ್ತೆ ಮುಖ್ಯಮಂತ್ರಿಯಾಗಿ ಇದರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೆ. ಇದು ನನಗೆ ಇಮ್ಮಡಿಯ ಸಂತೋಷವನ್ನ ಉಂಟು ಮಾಡಿದೆ. ನಾನು ಮುಖ್ಯಮಂತ್ರಿಯಾಗಿ ಇಂಥ ಭವನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತೆ ಬಾಬು ಜಗಜೀವನ್ ರಾಮ್ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಂಜನೇಯ ಅವರು ಮಂತ್ರಿಯಾಗಿರುವಾಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ, ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಾದ್ರೆ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. 2013 ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿನಲ್ಲಿ ನಾನು ಆಂಜನೇಯ ಅವ್ರಿಗೆ ಹೇಳಿದ್ದೆ, ಆಂಜನೇಯ, ನೀನು ಅಂಬೇಡ್ಕರ್ ರೀತಿಯಲ್ಲಿ ಸೂಟ್ ಹಾಕೊಂಡು ಬರಬೇಕು ಅಂತ ಹೇಳಿದೆ. ಆಂಜನೇಯಗೆ ಅವತ್ತು ಹೇಳಿದ್ದೆ,
ಸೂಟ್ ಹಾಕೊಂಡೇ ಈ ಕಾಯ್ದೆಯನ್ನ ಮಂಡಿಸಬೇಕು ವಿಧಾನಸಭೆಯಲ್ಲಿ. ಅದಕ್ಕಾಗಿ ಒಂದು ಹೊಸ ಸೂಟು ಒದಗಿಸಿದ್ರು ಪಾಪ. ಆ ಕಾಯ್ದೆಯನ್ನ ಮಂಡಿಸಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಪರಿಶಿಷ್ಟ ಜಾತಿಯವರು 2011 ಜನಗಣತಿ ಪ್ರಕಾರ 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಇವೆರಡನ್ನು ಒಟ್ಟುಗೂಡಿಸಿದ್ರೆ 24.1 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ. ನಾವು ಈ ವರ್ಷ ಒಟ್ಟು 160 ಕೋಟಿ ಅಭಿವೃದ್ಧಿಗೆ ಖರ್ಚು ಮಾಡ್ತೀವಿ ಹಣನ. ಅದರಲ್ಲಿ 24.1% ಅಂತಂದ್ರೆ 39 ಸಾವಿರ ಕೋಟಿ 39,121 ಕೋಟಿ ಅಷ್ಟು ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ. ಆ ಕಾಯ್ದೆ ಬರದೇ ಹೋಗಿದ್ರೆ ಇಷ್ಟು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾಯ್ದೆ ಮಾಡೋದ್ರಿಂದ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ದೇಶದಲ್ಲಿ 3 ರಾಜ್ಯಗಳನ್ನು ಮಾತ್ರ ಇದೆ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ. ಇಷ್ಟೊಂದು ಪ್ರಗತಿದಾಯಕವಾದಂತಹ ಕಾನೂನು ಆಂಧ್ರದಲ್ಲೂ ಇಲ್ಲ, ತೆಲಂಗಾಣದಲ್ಲೂ ಇಲ್ಲ. ಯಾಕೆಂತಂದ್ರೆ ಪ್ರತಿ ವರ್ಷ ನಾವು ಇಡ್ತಕ್ಕಂಥ ಹಣ 100ಕ್ಕೆ 100ರಷ್ಟು ಅದೇ ವರ್ಷ ಖರ್ಚಾಗಬೇಕು. ಯಾವುದೇ ಕಾರಣಕ್ಕೆ ನಾವು ಇಟ್ಟಿರ್ತಕ್ಕಂಥ ಹಣ ಲ್ಯಾಪ್ಸ್ ಆಗಬಾರದು. ಒಂದು ವೇಳೆ ಯಾವುದಾದ್ರೂ ಸಕಾರಣಕ್ಕೆ ಲ್ಯಾಪ್ಸ್ ಆದ್ರೆ ಆ ಹಣನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಬೇಕು. ಇದು ಮುನಿರತ್ನ ಬೇರೆ ದೇಶದ ಯಾವ ರಾಜ್ಯಗಳಲ್ಲೂ ಇಲ್ಲ. ಕೇಂದ್ರದಲ್ಲೂ ಇಲ್ಲ. ನನ್ನ ಒತ್ತಾಯ ಏನಪ್ಪಾ ಅಂತಂದ್ರೆ ಕೇಂದ್ರದಲ್ಲೂ ಕೂಡ ಇಂಥದೇ ಕಾಯ್ದೆಯನ್ನ ಮಾಡಲಿ. ನಾನು DSS ಮುಖಂಡರಲ್ಲಿ ಮನವಿ ಏನಪ್ಪಾ ಅಂತಂದ್ರೆ ಕೇಂದ್ರದಲ್ಲಿ ಇಂಥದೇ ಕಾಯ್ದೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು ಅಂತಕ್ಕಂಥ ಮಾತು. ಯಾಕಂತಂದ್ರೆ ಇದು ಆಗ್ಲೇಬೇಕು. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಹಣ ಮೀಸಲಿಡದೆ ಹೋದರೆ ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ಬದಲಾವಣೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮ ಬಾಬು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಬರೀ ಓಟ್ ಆಗ್ತಕ್ಕಂಥ ಅಧಿಕಾರ ಬಂದರೆ ಸಾಲದು. ಅದರ ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಬರಲ್ಲ, ವಾಸ್ತವದಲ್ಲಿ ಬರೋದಿಲ್ಲ. ಬರೀ ಸಾಮಾಜಿಕ ನ್ಯಾಯ ಹೇಳೋದ್ರಿಂದ ಬರೋದಿಲ್ಲ. ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡಿದಾಗ ಮಾತ್ರ ಆರ್ಥಿಕ ಸಾಮಾಜಿಕ ಶಕ್ತಿ ಬರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದಾಗ
ಆಗ ಮಾತ್ರ ಅದು ಸಾರ್ಥಕ ಆಗ್ತದೆ ಹೊರತು ಸ್ವಾತಂತ್ರ್ಯ ಬಂದಕ್ಕೆ ಇಲ್ಲದಿದ್ರೆ ಸಾರ್ಥಕ ಆಗಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಕೂಡ ಎಚ್ಚರಿಸಿದ್ರು. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ರೀತಿಯ ನಮ್ಮ ಸರ್ಕಾರ ನಡ್ಕಬೇಕು ಅನ್ನೋದ್ರಲ್ಲಿ ಬದ್ಧತೆ ಇರ್ತಕ್ಕಂಥವನು. ಬಾಬು ಜಗಜೀವನ್ ರಾಮ್ ಅವರು ಕೂಡ ಸ್ವಾತಂತ್ರ್ಯ ಬಂದ್ಮೇಲೆ ಸುಮಾರು 1/4 ಶತಮಾನದಷ್ಟು ನಿರಂತರವಾಗಿ ಮಂತ್ರಿಯಾಗಿದೆ. ಒಬ್ಬ ದಕ್ಷ ಆಡಳಿತಗಾರ. ಭಾರತ ದೇಶದಲ್ಲಿ ಸಮಾನತೆಯ ಕನಸನ್ನ ಕಂಡಿದ್ದಂಥವ್ರು. ಜಾತಿ ವಿನಾಶ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಯಾಕಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಆಗಿದೆ. ಈ ಅಸಮಾನತೆ ಎಲ್ಲಿವರೆಗೆ ಇರುತ್ತದೆ ಸಮಾಜದಲ್ಲಿ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಸಮಾನತೆಯನ್ನು ತೊಡೆದಾಕ್ತದೆ. ಇದಕ್ಕೋಸ್ಕರ ಬಾಬು ಜಗಜೀವನ್ ರಾಮ್ ಅವರು ಶ್ರಮಿಸಿದ್ರು. ಅವರು ಅಧಿಕಾರದಲ್ಲಿದ್ದಾಗ ಮಿತಭಾಷಿ ಆದರೆ ಉತ್ತಮವಾದಂತಹ ಆಡಳಿತಗಾರರು. ನಿಲುವಿನಲ್ಲಿ ಬದಲಾವಣೆ ಇರಲಿಲ್ಲ, ಬದ್ಧತೆಯಲ್ಲಿ ಬದಲಾವಣೆ ಇರಲಿಲ್ಲ. ಅವರು ಈ ದೇಶದಲ್ಲಿ ಆಹಾರ ಮಂತ್ರಿಯಾಗಿ, ರೈಲ್ವೆ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ, ಕಾರ್ಮಿಕ ಮಂತ್ರಿಯಾಗಿ ಬಹುಶಃ ಅವ್ರದೇ ಆದಂತ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಅವರ ಹೆಸರಿನಲ್ಲಿ ಇಂಥ ಒಂದು ಭವ್ಯ ಭವನ ನಿರ್ಮಾಣ ಆಗ್ಬೇಕು, ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಾಗಬೇಕು. IAS, IPS, IRS, IFS ಎಲ್ಲ ಕೋರ್ಸ್ಗಳಿಗೆ ದಲಿತರು ಕೂಡ ಬರಬೇಕು. ಅದಕ್ಕೋಸ್ಕರ ಅವರಿಗೆ ತರಬೇತಿಯನ್ನ ಕೊಡಬೇಕು. ನಾನು ಡೆಲ್ಲಿಗೆ ಹೋಗಿದ್ದೆ ಇತ್ತೀಚೆಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು IAS, IFS ತರಬೇತಿ ಪಡಿತಕ್ಕಂಥವ್ರು ಅಥವಾ ಪರೀಕ್ಷೆ ಕಟ್ಟತಕ್ಕಂಥವ್ರು ಒಂದು ನಿಯೋಗ ಬಂದಿದ್ರು ಡೆಲ್ಲಿ ಭವನದಲ್ಲಿ. ನನಗೆ ಬಂದು ಹೇಳಿದ್ರು, ಸರ್ ನೋಡಿ ನಮಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ, ಇಲ್ಲಿ ನಮಗೆ 10,000 ರೂಪಾಯಿ ಸಾಲಲ್ಲ. ಯಾಕಂದ್ರೆ ನಮಗೆ ಊಟ ವ್ಯವಸ್ಥೆ ಮತ್ತೆ ವಸತಿ ವ್ಯವಸ್ಥೆ ಇಲ್ಲ, ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಂದ ಬಂದವನೇ ಕೂಡ್ಲೆ ಮಣಿವಣ್ಣನ್ ಕರೆದು 10,000 ರಿಂದ 15,000 ರೂಪಾಯಿ ಮಾಡಿ ಅಂತೇಳಿ ಹೇಳಿದೆ. ಜೊತೆಗೆ ಜೈಲಿನಲ್ಲಿ ಒಂದು ಹಾಸ್ಟೆಲ್ ಕೂಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ. IAS, IPS ಅವ್ರಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು. ನಾವು ಡೆಲ್ಲಿನಲ್ಲಿ ದಲಿತ ವಿದ್ಯಾರ್ಥಿಗಳು ಯಾರು IAS, IPS ಮಾಡ್ತಾರೆ ಅವರು ಉಳ್ಕೊಳ್ಳಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಅಂದ್ರೆ ಸ್ಟಡಿ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದಂತ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತೇವೆ. ಸುಮ್ಮೀರಪ್ಪ ಕೂತ್ಕಡೆ, ಮನವಿ ನನಗೆ ಗೊತ್ತಿದೆ. ನನಗೆ ಕೂತ್ಕೋತಮ್ಮ, ಮೊದಲು ಕೂತ್ಕೋತಮ್ಮ. ಇಲ್ಲಿ ಮನವಿ ಆಮೇಲೆ ಕೊಡು, ನೀನು ಭಾಷಣ ಮಾಡುವಲ್ಲ ಕೊಡೋದು ಮನವಿನ. ನನ್ ಮಾತು ಕೇಳಕ್ ಇಷ್ಟ ಇಲ್ಲ ನಿನ್ಗೆ. ನೀನು ಯಾರು ನಿಮ್ ಮನವಿನೇ ಸ್ವೀಕಾರ ಮಾಡಿಲ್ಲ, ಯಾರು ಸಮಾನತೆಗೋಸ್ಕರ ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ಕೇಳು ಮೊದಲು.
ಅವ್ರಿಗೂ ಚಪ್ಪಾಳೆ ಹೊಡೋದು ನನಗೂ ಚಪ್ಪಾಳೆ ಹೊಡೆಯೋದು ಹಂಗ್ ಮಾಡಕ್ ಹೋಗ್ಬೇಡ. ಕೂತ್ಕತ್ತಮ್ಮ. ಈಗ ನಿನ್ನೇನ್ ನಾನು ಟೀಕೆ ಮಾಡ್ತಾ ಇಲ್ಲ. ಈಗ ಏನಾಗ್ತದೆ ಅಂತಂದ್ರೆ, ಈಗ ನಾನು ಈ ರಿಸರ್ವೇಶನ್ ಇನ್ ಪ್ರಮೋಷನ್ ಅಲ್ಲ, ರಿಸರ್ವೇಶನ್ ಇನ್ ಪ್ರಮೋಷನ್ ಅದನ್ನು ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಡ್ತು. ಆಗಲಿಲ್ಲ. ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೊಡೆದಾಕ್ಬಿಟ್ರು, ಯಾವ ರಾಜ್ಯದಲ್ಲೂ ಮಾಡಿಲ್ಲ. ನಿಮ್ಗೆ ಗೊತ್ತಾದು? ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ವರದಿ ತರಿಸಿಕೊಂಡು ಆರ್ಡಿನೆನ್ಸ್ ಮಾಡಿ ಆಕ್ಟ್ ಮಾಡಿ, ಇಟ್ ವಾಸ್ ಅಪೆಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಇಡೀ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ಮಾಡಿಲ್ಲ. ಇಡೀ ದೇಶದಲ್ಲಿ ಯಾವ್ದಾದ್ರು ರಾಜ್ಯ ಮಾಡಿದೆಯಾ? ಮುನಿರತ್ನ ಗೊತ್ತಾ ನಿಂಗೆ ಇದು? ಇಲ್ಲ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗುವಾಗ ಯು ಪಾಸ್ಡ್ ಎ ಲಾ. ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಇವತ್ತು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಪವಿತ್ರ ಕೇಸ್ನಲ್ಲಿ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸ್ಡ್ ಸಚ್ ಎ ಲಾ. ಇರಪ್ಪ. ಅದರಿಂದ ನಾವು ಸಾಮಾಜಿಕ ನ್ಯಾಯ ಸಿಕ್ಬೇಕು ಎಲ್ರಿಗೂ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಯಾರೇ ಆಗ್ಲಿ ಅವರು, ಅವಕಾಶಗಳಿಂದ ವಂಚಿತರಾಗಿರ್ತಂಥವರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡದೆ ಹೋದ್ರೆ ಅವ್ರು ಹೆಂಗೆ ಮುಂಚೂಣಿ ಬರಕ್ ಸಾಧ್ಯ ಆಗ್ತದೆ? ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ನಮ್ಮ ರಾಜ್ಯದಲ್ಲಿ ನಾವು ಮಾಡಿದೀವಿ. ಅದಕ್ಕೇನಾದ್ರೂ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಮಾಡೋಣ. If any suggestion comes to improve the law, to improve the system, let us amend the law. ಯಾವುದು? ಸರಿಯಾಗಿ ಒಬ್ಬರು ಮಾತಾಡೋದಕ್ಕೆ ಕೆಲಸ. ಕೂತ್ಕೊಳ್ಳಿ, ಆಯ್ತು ಹೇಳ್ತೀನಿ. ತಿದ್ದುಪಡಿ ಮಾಡಿದ್ರೆ ಮಾಡ್ಬೇಕಾದ್ರೆ ಮಾಡೋಣ. ಸೇ ಇಫ್ ಅಮೆಂಡ್ಮೆಂಟ್ ನೀಡ್ಸ್ ವಿಲ್ ಡೆಫಿನೆಟ್ಲಿ ವಿಲ್ ಬ್ರಿಂಗ್ ಎನ್ ಅಮೆಂಡ್ಮೆಂಟ್. ಕೂತ್ಕೊಳ್ಳಿ ಪ್ಲೀಸ್. ನಾವು PTCಯಲ್ಲೂ ಹಿಂದೆ ಮಾಡಿದ್ರ, ಅದ್ರ ಅಮೆಂಡ್ಮೆಂಟ್ ಮಾಡಿದ್ರ? ಯಾರು ಮಾಡಿದವ್ರು ಯಾರು? ಮತ್ತೆ ಇನ್ನೂ ಅಮೆಂಡ್ಮೆಂಟ್ ಮಾಡೋದು, ಅದಕ್ಕೆ ಇನ್ನೂ ಅನುಕೂಲ ಆಗದಾದ್ರೆ ಇನ್ನು ಮಾಡೋಣ ಅಮೆಂಡ್ಮೆಂಟ್. ಕೂತ್ಕೊಳ್ರಿ, ಸುಮ್ಮನೆ ನೀವು ಕೂತ್ಕೊಳ್ಳಪ್ಪ, ನಾ ಹೇಳ್ತೀನಿ, ಕೂತ್ಕೊಳ್ರಿ ಪ್ಲೀಸ್. ಈಗ ಯಾರು ಏನ್ ಈಗ ನಾನು ಬರೋದಕ್ಕಿಂತ ಮುಂಚಿತವಾಗಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ಗಳಲ್ಲಿ
KSFC ನಲ್ಲಿ ಎಂಟರ್ಪ್ರೀನರ್ಸ್ಗೆ ಅಂದ್ರೆ ಕೈಗಾರಿಕೆ ಮಾಡೋರಿಗೆ 10 ಕೋಟಿವರೆಗೆ 4% ನಲ್ಲಿ ಸಾಲ ಸಿಗ್ಬೇಕು ಅಂತ ಮಾಡೋದು ನಾವೆಲ್ಲ ಮಾಡದ್ದು. 10% ವರೆಗೆ ಅಲ್ಲ, 10 ಕೋಟಿವರೆಗೆ 4%. ಅದು ಮೊದಲು KSFC ಮಾತ್ರ ಅನ್ವಯ ಆಯ್ತಿತ್ತು. ಅದನ್ನ ಬ್ಯಾಂಕ್ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡಿದವರು ನಾವೇನೆ ಅಲ್ಲ. ಈಗೆಲ್ಲ ಮಾಡೋಣ, ಇನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದ್ರೆ ಮಾಡೋಣ. ಈಗ 7D ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು. SC ಮತ್ತೆ ST ಆಕ್ಟ್ ನಲ್ಲಿ 7D ಡ್ರಾಪ್ ಮಾಡಬೇಕು ಅಂತ ಬಹಳ ದಲಿತ ಸಂಘಟನೆಗಳೆಲ್ಲ ಹೇಳ್ತಾ ಇದ್ರು. ಅದನ್ನ ಅಮೆಂಡ್ಮೆಂಟ್ ಮಾಡಿ ಡ್ರಾಪ್ ಮಾಡ್ಬಿಟ್ಟಿದೀವಿ. ಈಗ ಇದು ಹೊಸ ಕಾನೂನು ಮಾಡೋದು 2013 ಡಿಸೆಂಬರ್ನಲ್ಲಿ. ಇದಕ್ಕೆ ಏನಾದ್ರು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಮಾಡೋಣ. ಐ ಆಮ್ ವಿತ್ ಓಪನ್ ಮೈಂಡ್. ಮಾಡೋಣ. ಸೊ ಅದರಿಂದ ನೋ ಕನ್ಸರ್ವೇಟಿವ್ ಆಟಿಟ್ಯೂಡ್ ಅಥವಾ SC STಗೆ ವಿರುದ್ಧವಾದಂತ ನಿಲುವು ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧವಾದಂತ ನಿಲುವಿಲ್ಲ. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ನ್ಯಾಯ ಒದಗಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈಗ ನಾನು ಲಾಯರ್ ಆಗಿದ್ದೆ, MLA ಆದೆ. ಈ ದಲಿತ ಸಂಘಟನೆಗಳು ಆಗ 70ರ ದಶಕದಲ್ಲಿ ಒಂದು ಘೋಷಣೆ ಕೂಗ್ತಾ ಇದ್ರು, ನಮಗೆ ಸಾರಾಯ ಅಂಗಡಿಗಳು ಬೇಡ, ನಮಗೆ ರೆಸಿಡೆನ್ಸಿಯಲ್ ಶಾಲೆಗಳು ಬೇಕು, ಹೋಬಳಿ ಒಂದು ರೆಸಿಡೆನ್ಸಿಯಲ್ ಶಾಲೆ ಬೇಕು. ಅಲ್ಲ, ಈಗ ಎಷ್ಟು ರೆಸಿಡೆನ್ಸಿಯಲ್ ಶಾಲೆಗಳಾಗಿದ್ದಾವೆ? ಯಾರ ಕಾಲದಲ್ಲ ರೆಸಿಡೆನ್ಸಿಯಲ್? ನಾನು 94-90ರಲ್ಲಿ ಹಣಕಾಸಿನ ಮಂತ್ರಿ ಆದಾಗ ರೆಸಿಡೆನ್ಸಿಯಲ್ ಶಾಲೆಗಳನ್ನ ಮೊರಾರ್ಜಿ ರೆಸಿಡೆನ್ಸಿಯಲ್ ಶಾಲೆ ಅಂತ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಯಾಗಿ. ಇವತ್ತು 821 ರೆಸಿಡೆನ್ಸಿಯಲ್ ಶಾಲೆಗಳಿದಾವೆ. ಹೋಬಳಿ ಒಂದು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಹೋದ್ ಸಾರಿ. ಈ ವರ್ಷ 24-25ರಲ್ಲಿ 20 ರೆಸಿಡೆನ್ಸಿಯಲ್ ಶಾಲೆಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟು ಇನ್ನ 86 ರೆಸಿಡೆನ್ಸ್ ಶಾಲೆಗಳಲ್ಲಿ 20 ಹೋದ್ರೆ ಇನ್ನೂ 66 ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾವೆ. ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಒಂದೊಂದು ರೆಸಿಡೆನ್ಸ್ ಶಾಲೆಗಳಿರ್ತವೆ. ಒಂದೊಂದರಲ್ಲಿ 2 ರೆಸಿಡೆನ್ಸಿಯಲ್ ಶಾಲೆಗಳು. ಯಾಕೆಂತಂದ್ರೆ 765 ಹೋಬಳಿಗಳಿರೋದು. ನಮ್ಮ ಈಗಾಗಲೇ 821 ಆಗ್ತದೆ. ಇನ್ನೂ 66 ಅಂತಂದ್ರೆ 905 ರೆಸಿಡೆನ್ಸಿಯಲ್ ಶಾಲೆಗಳಾಗ್ತವೆ. ಇವತ್ತು ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ 2,11,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ಅಲ್ಲಿ ಇದ್ದಾರೆ 2,11,000. ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದಲ್ಲ, 625 ಮಾರ್ಕ್ಸ್ ಬಂದಿದೆಯಲ್ಲ, ಕ್ರೈಸ್ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ದಲಿತರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಶಕ್ತಿ ಬಂದಾಗ ಮಾತ್ರ ಮುಂಚೂಣಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿದಂತ ಕನಸು, ಬಸವಣ್ಣ ಕಂಡಿದಂತ ಕನಸು, ಬಾಬು ಜಗಜೀವನರಾವ್ ಕಂಡಿದಂತ ಕನಸು, ಅವೆಲ್ಲ ನನಸಾಗಬೇಕಾದ್ರೆ
ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಎಲ್ಲ ವಿದ್ಯಾವಂತರಾಗಬೇಕು. ಬಾಬು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಬಾಬು ಜಗಜೀವನ್ ರಾಮ್ ಅವರು ಕೂಡ ಜಾತಿ ವಿನಾಶ ಆಗ್ಬೇಕು, ಜಾತಿ ವಿನಾಶ ಆಗದೆ ಹೋದ್ರೆ ಸಮಾನತೆ ಬರಲ್ಲ ಅಲ್ವಾ? ಅದನ್ನ ಮಾಡ್ಬೇಕಾ ಬೇಡ? ಎಲ್ಲರೂ ಒಂದೇ ಸಾರಿ ಮಾಡಕ್ಕಾಗದೇ ಇರಬಹುದು, ಹಂತ ಹಂತವಾಗಿ ಅದನ್ನ ಮಾಡಲೇಬೇಕಾಗ್ತದೆ. ಯಾರು ಮಾಡಲ್ಲ ಅವರನ್ನ ಸರಕಿಡಿದು ಕೇಳ್ತಕ್ಕಂಥ ನೈತಿಕತೆಯನ್ನ ನೀವು ಬೆಳೆಸ್ಕೋಬೇಕು. ಯಾರು ಮಾಡಲ್ಲ ಅವರಿಗೆ ಮಾಡದವ್ರನ್ನೇ ಕೇಳೋದು, ಕೇಳಬಾರದು, ಕೇಳಬಾರದು ಅಂತ ಹೇಳಲ್ಲ. ಮಾಡದವ್ರನ್ನೇ ಹೋಗಿ ಬಂದದ್ದು ಏನು ಮಾಡಿದ್ರು ಅಂತಾರಲ್ಲ, ಹಂಗಾಗ್ಬಾರದು. ಸುಮ್ಮನೆ ಹಳ್ಳಿ ಗಾದೆ ಹೇಳಿದೆ ಅಷ್ಟೇ. ಅದರಿಂದ ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಸಂವಿಧಾನದ ಆಶಯಗಳಂತೆ ನಡ್ಕೊಳ್ಳಲ್ಲ, ಅವರನ್ನ ಕೇಳಬೇಕಾಗ್ತದೆ. ಯಾರೇ ಇರಲಿ, ನಾವೇ ಇರಲಿ, ಇನ್ಯಾರೇ ಇರಲಿ, ಸರ್ಕಾರಕ್ಕೆ ಬಂದ್ರೆ ಯಾರೇ ಇದ್ರು ಕೂಡ ಕೇಳಬೇಕು. ಸೊ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಎಲ್ಲ ಜನಾಂಗದವರು ಕೂಡ ಬರಬೇಕು. ಎಲ್ಲ ಕಡೆ ಅವಕಾಶ ಹೊಂದಿದ ಜನ ಅವ್ರಿಗೆ ಅವಕಾಶಗಳು ಸಿಗ್ಬೇಕು. ಅವಕಾಶಗಳನ್ನ ಕೊಡಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದಕ್ಕೆ ಈ ಬಾಬು ಜಗಜೀವನ್ ರಾಮ್ ಅವರ ಈ ಸಂಶೋಧನಾ ಸಂಸ್ಥೆ ಇದೆಯಲ್ಲ ಮಾಡಿರೋದು, ಅದು ಅದರಿಂದ ಬೇರೆ ಬೇರೆ ಕೆಲಸಗಳೆಲ್ಲ ಆಗ್ಬೇಕು. ಈಗ ಬರೀ ಇಂಥ ಒಂದು ಸಭೆ ಮಾಡಕ್ಕಲ್ಲ ಈ ಭವನ ಮಾಡಿರೋದು. ಸಂಶೋಧನೆ, ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಆಗ್ಬೇಕು. SC ST IAS IPS IRS IFS ಮಾಡ್ತಕ್ಕಂಥವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಅದನ್ನ ನೋಡೋಣ. ಅದು ಕೋರ್ಟ್ನಲ್ಲಿ ಒಂದು ಇದೆ ಅಂತ ಹೇಳ್ತಾರೆ, ಅದನ್ನು ಕೂಡ ವಿಚಾರಣೆ ಮಾಡಕ್ಕೆ ಹೇಳಿದ್ದೀನಿ. ಮಾದೇವ್ ಲೀಗಲಿ ಎಕ್ಸಾಮಿನ್ ಮಾಡಿ ಅಂತ. ಯಾಕಂದ್ರೆ ಈ 5 ಎಕರೆ ಜಾಗದೊಳಗಡೆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ಇದೆ. ಸೊ ಅದಕ್ಕೋಸ್ಕರ ಇದು ಸದುಪಯೋಗ ಆಗ್ಬೇಕಲ್ಲ. ಇಂಥ ಒಂದು ಭವ್ಯ ಭವನವನ್ನ ಕಟ್ಟಿದ ಮೇಲೆ ಬಾಬು ಜಗಜೀವನ್ ರಾಮ್ ಅವರನ್ನು ನೆನೆಸ್ಕೋಬೇಕು ಅನ್ನೋದಾದ್ರೆ, ಅವರಿಂದ ನಾವು ಸ್ಫೂರ್ತಿ ಪಡಿಬೇಕು ಅನ್ನೋದಾದ್ರೆ, ಅವರ ದೂರದೃಷ್ಟಿ ಏನಿತ್ತು, ಎಂತ ಸಮಾಜ ನಿರ್ಮಾಣ ಆಗ್ಬೇಕಾಗಿತ್ತು ಅಂತ ಕನಸ್ಕೊಂಡಿದ್ರು, ಅಂತ ಸಮಾಜ ನಿರ್ಮಾಣ ಮಾಡೋ ಕಡೆ ನಾವು ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ. ಸೊ ಇದು ಬಹಳ ಮುಖ್ಯ. ಅದಕ್ಕೆ ನಾವು ಈಗ ಎಲ್ಲ ಶಾಲೆಗಳಲ್ಲಿ ಸಂವಿಧಾನದ ಪೀಠಿಕೆ ಯಾಕೆ ಓದಿಸ್ತಾ ಇದ್ದೀವಿ ಅಂತಂದ್ರೆ ಸಂವಿಧಾನ ಗೊತ್ತಾಗುತ್ತೆ. ಸಂವಿಧಾನ ಬಾಬು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕಲ್ಲ ನಮ್ಗೆ. ಯಾಕೆ ಅಸಮಾನತೆ ನಿರ್ಮಾಣ ಆಯ್ತು, ಯಾಕೆ ಅವಕಾಶಗಳಿಂದ ನಾವೆಲ್ಲ ವಂಚಿತರಾದ ಗೊತ್ತಾಗಬೇಕಲ್ಲ. ಇದಕ್ಕೆ ಪರಿಹಾರ ಏನು? ಆ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಇರಲಿ. ನಾವು ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಕಳಿಸ್ಬಿಟ್ಟಿದ್ವಿ ಕೇಂದ್ರಕ್ಕೆ, ಶಿಫಾರಸು ಮಾಡಿ. ಕೇಂದ್ರ ಸರ್ಕಾರದಲ್ಲಿ ಅವರ ಪ್ರಸಾಲಯದಲ್ಲಿದೆ. ಈಗ ನಾವು ಶಿಫಾರಸು ಮಾಡಿ ಕಳಿಸ್ಬಿಟ್ಟಿದ್ದೀವಿ, ಅವ್ರ ಪಡ್ಸಾಲಯದಲ್ಲಿದೆ.
ಅವರು ಏನ್ ಮಾಡ್ತಾರೆ ನೋಡೋಣ. ಇಲ್ಲದೆ ಹೋದ್ರೆ ನಾವು ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಮಾತಾಡೋಣ, ಏನೇನಿದೆ ನಿನ್ನ ಆಂಜನೇಯ ಜೊತೆ ಮಾತಾಡೋಣ ಬಿಡಪ್ಪ. ಸೊ ಬಹಳ ದೀರ್ಘವಾಗಿ ಭಾಷಣ ಮಾಡಕ್ ಹೋಗಲ್ಲ, ಈಗಾಗಲೇ ಬಹಳ ಸಮಯ ಆಗ್ಬಿಟ್ಟದೆ, 7 ಗಂಟೆ ಆಯ್ತಾ ಬಂದಿದೆ. ಅದರಿಂದ ಸ್ಥಳಪ್ಪ ಸಾಕು. ಅದರಿಂದ ಈ ಸುಂದರವಾದಂತ ಭವ್ಯವಾದಂತ ಭವನ ಸದುಪಯೋಗ ಆಗಲಿ, ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಹಾಯವನ್ನ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕೋಸ್ಕರ ತಮ್ಮ ಕೂತ್ಕೋ, ಆಯ್ತು ಕೂತ್ಕೋ ತಮ್ಮ. ಅದರಿಂದ ನಿಮ್ಮೆಲ್ಲರಿಗೂ ಜಗಜೀವನರಾಮ್ ಅವರ ಶುಭಾಶಯವನ್ನ ಅವರ ಈಗ ಸ್ವೀಕಾರ ಮಾಡಿದೀವಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಣಯ ಮಾಡಬೇಕಾದಂತ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬು ಜಗಜೀವನರಾಮ್, ಜೈ ಭೀಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.